ಓಂ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಾಯ ನಮಃ. ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡೋರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವು ಇವತ್ತು ಬಂದಿರುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಅತಿ ಪ್ರಸಿದ್ಧವಾಗಿರುವಂತಹ ದೇವಸ್ಥಾನ ಅದು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಹಾಗಾಗಿ ಆ ದೇವಸ್ಥಾನಕ್ಕೆ ನಾವು ಬಂದಿರುವಂಥದ್ದು ನಾನು, ತಂದೆ, ತಾಯಿ, ಅಣ್ಣ ಎಲ್ಲರೂ ಕೂಡ ಫ್ಯಾಮಿಲಿ ಇವತ್ತು ಬಂದಿರುವಂಥದ್ದು ದೇವರ ದರ್ಶನ ಮಾಡಬೇಕು ಅಂತ. ಸುಬ್ರಹ್ಮಣ್ಯ ದೇವಸ್ಥಾನ ಆಗಿರ್ಬೋದು ತುಂಬ ವಿಶೇಷ ಆಗಿರುವಂಥದ್ದು. ನಾಗಾರಾಧನೆ ಆಗಿರ್ಬೋದು ಅಥವಾ ಚರ್ಮದ ವಿವಿಧ ರೋಗಗಳು ಬರುವಂತಹ ಸಂದರ್ಭದಲ್ಲಿ ಆ ರೋಗ ವಿಮುಕ್ತಿ ಆಗಲಿಕ್ಕೆ ಇಲ್ಲಿ ಬಂದು ದೇವರ ಸೇವೆಯನ್ನು ಮಾಡುವಂಥದ್ದು. ಹಾಗಾಗಿ ನಮ್ಮ ರಾಜ್ಯದಿಂದ ಆಗಿರ್ಬೋದು, ಹೊರ ರಾಜ್ಯದಿಂದ ಆಗಿರ್ಬೋದು ಅದೆಷ್ಟೋ ಭಕ್ತಾದಿಗಳು ಈ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರುವಂಥದ್ದು. ಇವತ್ತಿನ ನಮ್ಮ ಜರ್ನಿ ಈ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ಈ ದೇವರು ಒಳ್ಳೆಯದನ್ನು ಮಾಡಲಿ, ಒಳ್ಳೆಯ ಯೋಚನೆಗಳನ್ನು ಬರುವಂತೆ ಮಾಡಲಿ ಅಂತ ಹೇಳ್ತಾ 7 ಗಂಟೆಗೆ ದರ್ಶನ ಸ್ಟಾರ್ಟ್ ಆಗಿದೆ. ಇವತ್ತು ಶನಿವಾರ ಆಗಿರೋ ಕಾರಣ ಅದ್ರ ಜೊತೆಗೆ ಗೌರ್ಮೆಂಟ್ ರಜೆ ಕೂಡ ಇದೆ. ಹಾಗಾಗಿ ದೇವಸ್ಥಾನ ಅಂತೂ ತುಂಬಾ ರಶ್ ಆಗಿದೆ. ನಾವು ಪ್ರಥಮವಾಗಿ ಹೋಗಿರುವುದು ಆದಿ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯಕ್ಕೆ. ಇಲ್ಲಿ 2 ದೇವಸ್ಥಾನ ಇರುವಂಥದ್ದು, ಒಂದು ಕುಕ್ಕೆ ಸುಬ್ರಹ್ಮಣ್ಯ ಅಂತ ಕರೆಯುವಂಥದ್ದು, ಮತ್ತೊಂದನ್ನ ಆದಿ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಕರೆಯುವಂಥದ್ದು. ಈ ದೇವಸ್ಥಾನದಲ್ಲಿ ನಮಗೆ ಬಂದಿರುವಂತಹ ಯಾವುದೇ ಚರ್ಮ ರೋಗ ಆಗಿರ್ಬೋದು ಅಥವಾ ನಾಗದೋಷ ಆಗಿರ್ಬೋದು ಇಲ್ಲಿ ನಿವಾರಣೆ ಆಗುವಂಥದ್ದು. ಇಲ್ಲಿ ನಾವು ದೇವರನ್ನ ನಂಬಿ ನಾಗನ ರೂಪದ ಬಿಲ್ಲಿಗಳನ್ನ ಅಥವಾ ಹಣ್ಣು ಕೈಯನ್ನ ಮಾಡಿದ್ರೆ ನಿವಾರಣೆ ಆಗುವಂಥದ್ದು. ನೀವಿವಾಗ ನೋಡ್ತಿರುವಂತಹ ನದಿ ಹೆಸರು ಕುಮಾರಧಾರ ನದಿ ಅಂತಲೂ ಕರೀತಾರೆ ಅಥವಾ ಧಾರ ನದಿ ಅಂತಲೂ ಕರೀತಾರೆ. ಸಾಕ್ಷಾತ್ ಸುಬ್ರಹ್ಮಣ್ಯ ದೇವರು ನರಕಾಸುರನನ್ನ ಕೊಂದ ಮೇಲೆ ಅವನನ್ನ ಕೊಂದಿರುವಂತ ಶಸ್ತ್ರಾಸ್ತ್ರಗಳನ್ನ ಇಲ್ಲಿಯೇ ತುಳಿದಿರುವಂತದ್ದು. ಅದಕ್ಕೆ ಈ ನದಿಗೆ ಆ ಧಾರಾ ನದಿ ಅಥವಾ ಕುಮಾರ ನದಿ ಅಂತ ಹೆಸರು ಬಂದಿರುವಂತ. ಆದಿಕೊಕ್ಕೆಯಲ್ಲೂ ಕೂಡ ವಿವಿಧ ರೀತಿಯ ಆ ದೇವರಿಗೆ ಆರಾಧನೆ ನಡೆಯುವಂಥದ್ದು, ಪೂಜೆ ನಡೆಯುವಂಥದ್ದು, ಇನ್ನಿತರ ವಿವಿಧ ಸೇವೆಗಳು ಕೂಡ ನಡೆಯುವಂಥದ್ದು. ಎಲ್ಲರೂ ಕೂಡ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದವರು ಖಂಡಿತ ಭಕ್ತಾದಿಗಳು ಆದಿಕೊಕ್ಕೆ ಸುಬ್ರಹ್ಮಣ್ಯ ಕೂಡ ಬಂದು ದೇವರ ಆಶೀರ್ವಾದವನ್ನು ಪಡಿತಾರೆ. ಯಾಕೆಂದ್ರೆ ಇಲ್ಲಿ ತುಂಬಾನೇ ನಂಬಿದ ಭಕ್ತಾದಿಗಳನ್ನ ಎಂದಿಗೂ ಕೂಡ ಕೈ ಬಿಡದೆ ಇರುವಂತಹ ದೇವಸ್ಥಾನ ಅದು ಸುಬ್ರಹ್ಮಣ್ಯ ದೇವಸ್ಥಾನ. 7 ಗಂಟೆಗೆ ದರ್ಶನ ಸ್ಟಾರ್ಟ್ ಆಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ಪಾರ್ಟಿ ಜನ ರಶ್ ಇದೆ ಅಂತ. ದೇವಸ್ಥಾನದಲ್ಲಿ ದೇವರ ದರ್ಶನ ಆದಮೇಲೆ ನಾವು ಹೊರಗೆ ಬಂದಾಗ ನಮಗೆ ಪ್ರಸಾದ ಕೌಂಟರ್ ಸಿಗುವಂಥದ್ದು. ನಾವಿಲ್ಲಿ ಪ್ರಸಾದವನ್ನು ಸ್ವೀಕರಿಸ್ಬೋದು. ದೇವರ ದರ್ಶನವನ್ನು ತುಂಬ ಚೆನ್ನಾಗಿ ಮಾಡಿಕೊಂಡು ನಂತರ ನಾವು ನೇರವಾಗಿ ಹೊರಟಿರುವಂಥದ್ದು ದೇವರ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ. ಇದೀಗ 2 ಕಡೆಯಲ್ಲೂ ಕೂಡ ನಮಗೆ ಅನ್ನ ಪ್ರಸಾದ ಸಿಗುವಂಥದ್ದು. ಒಂದು ಕಡೆ ನಾವು ಲೈನ್ ನಿಂತರೆ ನಮಗೆ ಅನ್ನ ಪ್ರಸಾದ ಸಿಗುವಂಥದ್ದು, ಇನ್ನೊಂದು ಕಡೆ ಬಫೆ ಸಿಸ್ಟಮನ್ನು ಕೂಡ ಮಾಡಿರುವಂಥದ್ದು. ದೂರದಿಂದ ಬಂದಿರುವಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಲ್ಲಿ 2 ವಿವಿಧ ರೀತಿಯಲ್ಲಿ ನಮಗೆ ಅನ್ನ ಪ್ರಸಾದವನ್ನು ನೀಡುವಂಥದ್ದು. ಬಫೆಯಲ್ಲಿ ಹೋಗುವಂಥವರಿಗೆ ಬಫೆಯಲ್ಲಿ ಹೋಗ್ಬೋದು. ದೇವರ ಪ್ರಸಾದವನ್ನು ಸಾಲಾಗಿ ನಿಂತು ಸ್ವೀಕರಿಸಬೇಕು ಅನ್ನುವಂತಹ ಭಕ್ತಾದಿಗಳಿಗೆ ಆ ಫೆಸಿಲಿಟಿ ಕೂಡ ಇರುವಂಥದ್ದು. ಆದರೆ ನಾವು ಹೋಗಿರುವಂತಹ ದಿವಸ ತುಂಬಾನೇ ರಶ್ ಆಗಿರುವಂತಹ ಕಾರಣ ಟೆಂಪಲ್ ನಾವು ಬಫೆ ಸಿಸ್ಟಮ್ ಅಲ್ಲಿ ಹೋದೆವು. ಅಂತೂ ಇಂತೂ ದೇವರ ದರ್ಶನವನ್ನ ಮಾಡಿರುವಂಥದ್ದು ನನ್ನ ಫ್ಯಾಮಿಲಿ ಜೊತೆ ತುಂಬಾನೇ ಖುಷಿ ಆಯಿತು. ತುಂಬಾನೇ ಜನ ಬರ್ತಾ ಇದ್ರು. ಆದರೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರ ಹತ್ರ ಕೂಡ ಒಂದು ರಿಕ್ವೆಸ್ಟ್, ಅಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಅಂತ ಮಾಡಿರುವಂಥದ್ದು ಅಲ್ಲಿಯೇ ಹೋಗಿ ಚಪ್ಪಲನ್ನು ಇಡಿ ಅನ್ನುವಂಥದ್ದು ನನ್ನ ಒಂದು ವಿನಂತಿ. ಅದ್ರ ಜೊತೆಗೆ ಅಲ್ಲಿ ಕಸಗಳನ್ನು, ಪ್ಲಾಸ್ಟಿಕ್ಕನ್ನು, ಬಾಟಲನ್ನು ಬಿಸಾಡಿರುವಂಥದ್ದು. ನಮ್ಮ ಹಾಗೆ ತುಂಬ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ. ಹಾಗಾಗಿ ಯಾರು ಕೂಡ ಆ ರೀತಿ ಮಾಡಬೇಡಿ, ಅಲ್ಲಿ ಡಸ್ಟ್ಬಿನ್ ಇಟ್ಟಿರ್ತಾರೆ, ಯೂಸ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಎಲ್ರಿಗೂ ಕೂಡ ಟಾಟಾ ಬಾಯ್.